ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಶಿವರಾಮೇಗೌಡರಿಗೆ ಮುತ್ತು ಸೊಸೆ ಅಂದರೆ ವಿದ್ಯಾ ಕೊನೆಗೂ ಎಕ್ಸಾಮ್ ಬರೆದಿದ್ದಾಳೆ. PUCಯನ್ನು 600ಕ್ಕೆ 600 ಅಂಕ ತಗೊಂಡು ಪಾಸ್ ಮಾಡಿದಾಳೆ ಅನ್ನೋ ವಿಷಯ ಗೊತ್ತಾಗುತ್ತಾ. ಮೀಡಿಯಾದವರೆಲ್ಲ ಬಂದು ವಿದ್ಯಾನ ಹೇಗೆ ತಗೊಂಡ್ರಿ ಏನು ಅಂತ ಹೇಳಿ ಪ್ರಶ್ನೆ ಮಾಡಬೇಕಾದ್ರೆ ವಿದ್ಯಾ ಎಕ್ಸಾಮ್ ಬರೆದಿದ್ದ ವಿಶ್ವ ಮನೆಯವ್ರಿಗೆ ಎಲ್ರಿಗೂ ಕೂಡ ಗೊತ್ತಾಗತ್ತೆ. ಮೀಡಿಯಾ ಮುಂದೆ ಏನನ್ನ ಕೂಡ ಮಾತಾಡ್ದಿರು ಶಿವರಾಮೇಗೌಡರು ಮೀಡಿಯಾ ಹೋದ ನಂತರ ವಿದ್ಯಾಳನ್ನ ತರಾಟೆಗೆ ತಗೋತಾರೆ. ಮತ್ತೆ 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 ಎಡವ್ತಿದ್ದಾಳೆ ವಿದ್ಯಾ, ಮಾವನ ವಿರುದ್ಧವಾಗಿ ಹೋಗ್ತಿದ್ದಾಳೆ. ಈ ಬಾರಿ ಕೂಡ ಮಾವ ಯಾವುದೇ ಕಾರಣಕ್ಕೂ ಕಾಲೇಜ್ಗೆ ಹೋಗಬಾರ್ದು ಅಂತ ಹೇಳಿದ್ರು. ಬಟ್ ಅವರ ಕಣ್ಣು ತಪ್ಪಿಸಿ ಎಕ್ಸಾಮ್ ಕೂಡ ಬರ್ದು ಇವತ್ತು ರಿಸಲ್ಟ್ ಕೂಡ ಬಂದು 600ಕ್ಕೆ 600 ಅಂಕ ತಗೊಂಡು ಪಾಸ್ ಆಗಿದ್ದಾಳೆ. ಬಟ್ ಇಲ್ಲಿಂದ ಇವಳನ್ನ ಕರ್ಕೊಂಡು ಹೋಗಿದ್ದು ಯಾರು ಅನ್ನೋ ಒಂದು ಪ್ರಶ್ನೆ ರೈಸ್ ಆಗತ್ತೆ. ಈಶ್ವರಿ ಅವರು ಆ ಪ್ರಶ್ನೆಯನ್ನ ರೈಸ್ ಮಾಡ್ತಿದ್ದಾಗೆ ಆ ಒಂದು ವಿಷಯ ಹೊರಗಡೆ ಬರುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ವಿದ್ಯಾಗೆ. ಇತ್ತ ಕಡೆ ಅರ್ಜಿನೇ ಕರ್ಕೊಂಡು ಹೋಗಿದ್ದು ಅನ್ನೋ ವಿಷಯ ಆಚೆ ಕಡೆ ಬರ್ತಿದ್ದಾಗೆ ಶಿವರಾಮೇಗೌಡರು ರುಚಿಗೆ ಹೇಳ್ತಿದ್ದಾರೆ. ಬೇರೆ ಯಾರು ಆಗಿದ್ರೆ ಏನು ಅನ್ಕೊಳ್ಳೋಣ, ನನ್ನ ಹೆತ್ತ ತಾಯಿನೇ ಮಗನ ವಿರುದ್ಧವಾಗಿ ಈ ರೀತಿಯಾಗಿ ತೀರ್ಮಾನ ತಗೊಂಡು ಅವಳನ್ನು ಕಾಲೇಜ್ಗೆ ಕರ್ಕೊಂಡು ಹೋಗಿ ಎಕ್ಸಾಮ್ ಬರ್ಸಿ ಕರ್ಕೊಂಡು ಬಂದಿದ್ದಾಳೆ ಅಂದರೆ ಏನರ್ಥ? ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ನನ್ನ ಮಗ ಅಂತ ಕರಿಬೇಡ, ಇನ್ನು ಮುಂದೆ ನಾನು ನಿನ್ನ ಮಗ ಅಲ್ಲ, ನೀನು ನನ್ನ ತಾಯಿ ಅಲ್ಲ ಅಂತ ಹೇಳಿ ಅವ್ವನನ್ನೇ ದೂರ ಮಾಡ್ಕೋತಿದ್ದಾರೆ ಶಿವರಾಮೇಗೌಡರು. ಇತ್ತ ಕಡೆ ನಿಜಕ್ಕೂ ವಿದ್ಯಾ ಕಣ್ಣೀರು ಹಾಕ್ತಾ ಇದ್ರೆ ಭದ್ರಾ ಶಾಕ್ ಆಗ್ತಿದ್ದಾರೆ. ಬಟ್ ಇಲ್ಲಿ ಭದ್ರಾನು ಕೂಡ ಹೋಗಿದ್ರು ವಿದ್ಯಾ ಜೊತೆ ಕರೆದುಕೊಂಡು. ಆದರೆ ಭದ್ರಾ ತುಟ್ಟಿಕ್ ಅಂದೆ ಏನನ್ನ ಕೂಡ ಮಾತಾಡ್ತಿಲ್ಲ. ಅಲ್ಲಿ ಅಮ್ಮಮ್ಮನ ಮೇಲೆ ಆಪಾದನೆ ಬರ್ತಾ ಇದ್ರು ಕೂಡ ಏನನ್ನ ಮಾತಾಡದೆ ಇರುವುದು ನಿಜಕ್ಕೂ ಅಚ್ಚರಿ ತರ್ತದೆ. ಬಟ್ ಅದಕ್ಕೆಲ್ಲ ಕಾರಣ ಅಮ್ಮಮ್ಮ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಮ್ಮಮ್ಮ ಹೊರಗಡೆ ಇದ್ದಾಗಲೇ ನಿನ್ನ ಹೆಸರು ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು, ನಾನು ಕರ್ಕೊಂಡು ಹೋಗಿದ್ದೀನಿ ಅನ್ನೋದು ಗೊತ್ತಾಗ್ಲಿ, ಬಟ್ ನೀನು ನಮ್ಮ ಜೊತೆಯಾಗಿ ಇದ್ದೆ ಅಂತಕ್ಕಂಥ ವಿಷಯ ಶಿವರಾಮಂಗೆ ಗೊತ್ತಾಗಬಾರ್ದು ಅಂತ ಪ್ರಮಾಣ ಮಾಡಿಸ್ಕೊಂಡಿರ್ತಾರೆ. ಅದೇ ಕಾರಣದಿಂದ ಇಲ್ಲಿ ಭದ್ರಾ ತುಟ್ಟಿಕ್ ಅಂದೆ ಸೈಲೆಂಟ್ ಆಗಿದ್ದಾರೆ. ಇತ್ತ ಕಡೆ ವಿದ್ಯಾ ಕುಸ್ತು ಹೋಗಿದ್ದಾಳೆ. ಅಜ್ಜಿ ಹೊರಗಡೆ ಕೂತ್ಕೊಂಡು ಕಣ್ಣೀರು ಹಾಕಬೇಕಿದ್ರೆ ಅಜ್ಜಿ ಕಾಲಿಟ್ಕೊಂಡು ಅಮ್ಮಮ್ಮ ದಯವಿಟ್ಟು ಕ್ಷಮಿಸ್ಬೇಡಿ, ನನ್ನಿಂದಾನೇ ನಿಮ್ಗೆ ಇವತ್ತು ಇಂಥ ಪರಿಸ್ಥಿತಿ ಬಂದ್ಬಿಡ್ತು, ನಿಮ್ಮ ಮಗನಿಂದ ದೂರ ಆಗ್ಬಿಟ್ರಿ ಅಂತಂದ್ರೆ ವಿದ್ಯಾಗೆ ಹೆಗಲು ಕೊಟ್ಟು ನಿಂತಿದ್ದಾರೆ ಅಮ್ಮಮ್ಮ. ಹಾಗಿದ್ರೆ ಮುಂದೇನಾಗತ್ತೆ? ಖಂಡಿತವಾಗ್ಲೂ ವಿದ್ಯಾ ನೀಟನ್ನ ಬರೆದು MBBSಗೆ ಆಯ್ಕೆ ಆಗ್ತಾಳ? ಏನಾಗಬಹುದು ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನು ಮರಿಬೇಡಿ.